ಮಾರುತಿ ಸುಜುಕಿಯಲ್ಲಿ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು ಒಂದು 20 lakh ವರೆಗೂ ಬರುತ್ತೆ. ಬಟ್ ನೀವು ಡ್ಯಾಂಪಿಂಗ್ ನಿಮಗೆ ಒಂದು ಸೌಂಡ್ ಪ್ರೂಫಿಂಗ್ ತರ ಹೆಲ್ಪ್ ಮಾಡುತ್ತೆ. ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಅನ್ನ ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ನಾವು ಅಂತಂದ್ರೆ ಮ್ಯೂಸಿಕ್ ನ ಎಷ್ಟು ಸಪರೇಟ್ ಮಾಡ್ತಾ ಹೋಗ್ತೀರಾ ಅಷ್ಟು ಡೀಟೇಲಿಂಗ್ ಆಗಿ ನಿಮಗೆ ಕೇಳಿಸುತ್ತೆ. ಇನ್ನು ವೈರಿಂಗ್ ಅಂತ ಬಂದ್ರೆ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು 100% OFC ಕೇಬಲ್ಸ್. ಕಾಪರ್ ಕೇಬಲ್ ನ ಯೂಸ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಓವರ್ ದ ಪೀರಿಯಡ್ ಅಲ್ಲಿ ವೈರಿಂಗ್ ಅಲ್ಲಿ ನಿಮಗೆ ಪೌಡರ್ ತರ ಫಾರ್ಮ್ ಆಗಿ ನಿಮಗೆ ಫ್ರೀಕ್ವೆನ್ಸಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಮಾರುತಿ ಸುಜುಕಿಯಲ್ಲಿ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು. ಈ ವೆಹಿಕಲ್ ಕಾಸ್ಟ್ ಆಲ್ಮೋಸ್ಟ್ ನಿಮಗೆ ಒಂದು 20 lakh ವರೆಗೂ ಬರುತ್ತೆ. ಬಟ್ ನೀವು 20 lakh ಸ್ಪೆಂಡ್ ಮಾಡಿ ಸಹ ನಿಮಗೆ ಕಂಪನಿಯವರು ಕೊಡ್ತಾ ಇರೋದು ಬಂದು ಇದೇ ಬೇಸಿಕ್ ಪೇಪರ್ ಕೋನ್ ಸ್ಪೀಕರ್. ಈ ಸ್ಪೀಕರ್ಸ್ ನ ಇಟ್ಕೊಂಡು ನೀವು ಯಾವುದೇ ಒಳ್ಳೆ ಆಡಿಯೋನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇದ್ರ ಪೇಪರ್ ಕೋನ್ ಕ್ವಾಲಿಟಿನ ನೋಡಬಹುದು ಅಂಡ್ ದೆನ್ ಮ್ಯಾಗ್ನೆಟ್ ಕ್ವಾಲಿಟಿನ ಸಹ ನೀವು ನೋಡ್ತಾ ಇರಬಹುದು. ಅದಕ್ಕೋಸ್ಕರನೇ ಇವತ್ತೊಂದು ವಿಕ್ಟೋರಿಯಸ್ ವೆಹಿಕಲ್ ಅಲ್ಲಿ ನಾವು ಒಂದು 2-way ಪ್ಯಾಸಿವ್ ಸೆಟಪ್ ನ ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಆಡಿಯೋ ಅಂತ ಬಂತ ಅಂದಾಗ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಬಂದು ಡ್ಯಾಂಪಿಂಗ್. ಸೊ ಡ್ಯಾಂಪಿಂಗ್ ನಿಮಗೆ ಒಂದು ಸೌಂಡ್ ಪ್ರೂಫಿಂಗ್ ತರ ಹೆಲ್ಪ್ ಮಾಡುತ್ತೆ. ಅಂಡ್ ದೆನ್ ನಿಮಗೆ ಡ್ಯಾಂಪಿಂಗ್ ಮಾಡೋದ್ರಿಂದ ಹೀಟ್ ರಿಜೆಕ್ಷನ್ ಆಗ್ಬೋದು, ನಾಯ್ಸ್ ರಿಜೆಕ್ಷನ್ ಆಗ್ಬೋದು, ಡೋರ್ ವೈಬ್ರೇಷನ್ ನಾಯ್ಸ್ ಆಗ್ಬೋದು, ಅಂಡ್ ದೆನ್ ಎಕ್ಸ್ಟೀರಿಯರ್ ಅಟ್ಮಾಸ್ಫಿಯರ್ ಅಲ್ಲಿ ಬರುವಂತ ಟ್ರಾಫಿಕ್ ನಾಯ್ಸ್ ಆಗ್ಬೋದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಸೊ ಇದರಲ್ಲಿ ನಾವು ಈ ವೆಹಿಕಲ್ ನಾವು 2 layer ಡ್ಯಾಂಪಿಂಗ್ ಅನ್ನ ಮಾಡ್ತಾ ಇದೀವಿ. ಇನ್ನರ್ ಲೇಯರ್ ಬಂದು ಆಲ್ಪೈನ್ ಅವರ 2.4 mm ಥಿಕ್ನೆಸ್ ಯೂಸ್ ಮಾಡಿದೀವಿ. ಔಟರ್ ಲೇಯರ್ ಬಂದು ಮೋಕೋದವರ 4.4 mm ಥಿಕ್ನೆಸ್ ಫೋಮ್ ಡ್ಯಾಂಪಿಂಗ್ ನ ಯೂಸ್ ಮಾಡಿದ್ವಿ. ಫೋಮ್ ಡ್ಯಾಂಪಿಂಗ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಫ್ರೀಕ್ವೆನ್ಸಿನ ಎಲ್ಲೂ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ. ಒಳಗಡೆ ಇರೋದ್ರಿಂದ ನೀವು ಡ್ಯಾಂಪಿಂಗ್ ಆದ್ಮೇಲೆ ನಿಮ್ಮ ಸ್ಪೀಕರ್ಲಿ 20-30% ಎನ್ಹಾನ್ಸ್ಡ್ ಆಗಿ ಕೇಳುತ್ತೆ. ಅದಾದ್ಮೇಲೆ ಇದರಲ್ಲಿ ನಾವು ಫ್ರಂಟ್ ಅಲ್ಲಿ ಆಲ್ಪೈನ್ ಅವರ ಎಷ್ಟೋ ಕಾಂಪೋನೆಂಟ್ ಅನ್ನ ಯೂಸ್ ಮಾಡಿದೀವಿ. ಎಷ್ಟೋ ಕಾಂಪೋನೆಂಟ್ ಬಂದು ನಿಮಗೆ 80 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು 240 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬಂದು ನಿಮಗೆ 55 Hz ಇಂದ 40 kHz ವರೆಗೂ ಪ್ಲೇ ಮಾಡುತ್ತೆ. ಫ್ರಂಟ್ ಅಲ್ಲಿ ಕಾಂಪೋನೆಂಟ್ ಅನ್ನ ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ನಾವು ಅಂತಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ಮಿಡ್ ಬೇಸ್ ಸಪರೇಟ್ ಇರುತ್ತೆ ಅಂಡ್ ದೆನ್ ಟ್ವಿಟರ್ ಸಪರೇಟ್ ಇರುತ್ತೆ. ನೀವು ಮ್ಯೂಸಿಕ್ ನ ಎಷ್ಟು ಸಪರೇಟ್ ಮಾಡ್ತಾ ಹೋಗ್ತೀರಾ ಅಷ್ಟು ಡೀಟೇಲಿಂಗ್ ಆಗಿ ನಿಮಗೆ ಕೇಳಿಸುತ್ತೆ. ರೇರ್ ಅಲ್ಲಿ ಬಂದು ನಾವು ಕೋಆಕ್ಸಲ್ ಸಜೆಸ್ಟ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಹ್ಯಾಚ್ ಬ್ಯಾಕ್ ಆಗ್ಬೋದು, ಸೆಡಾನ್ ವೆಹಿಕಲ್ ಆಗ್ಬೋದು, ಈ ವೆಹಿಕಲ್ ಗಳಿಗೆ ಹಿಂಗಡೆ ಕೋಆಕ್ಸಲ್ಲೇ ಸಾಕಾಗತ್ತೆ. ಸೊ ಹಾಗಾಗಿ ರೇರ್ ಅಲ್ಲಿ ಕೋಆಕ್ಸಲ್ ಸಜೆಸ್ಟ್ ಮಾಡಿದೀವಿ. ಅದು ಸಹ ಆಲ್ಪೈನ್ ಅವರ ಎಷ್ಟು ಕೋಆಕ್ಸಲ್ ಇದು ನಿಮಗೆ 80 watt RMS ನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಈ 4 ಸ್ಪೀಕರ್ನು ಸಹ ನಾವು ಮಾರ್ಟ್ಸ್ ಅವರ 4 channel ಆಂಪ್ಲಿಫೈರ್ ಇಂದ ಪವರ್ ಮಾಡ್ತಾ ಇದೀವಿ. ಸೊ ಮಾರ್ಟ್ಸ್ 4 channel ಆಂಪ್ಲಿಫೈರ್ ಅಲ್ಲಿ ಈಚ್ ಚಾನಲ್ ಅಲ್ಲಿ ನಿಮಗೆ 4 ohms ಅಲ್ಲಿ 150 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಪೀಕರ್ ಗೆ ಸಫಿಶಿಯಂಟ್ ಪವರ್ ಸಿಗುತ್ತೆ ಅಂಡ್ ದೆನ್ ಫುಲ್ ರೇಂಜ್ ಅಲ್ಲಿ ಸಹ ಪ್ಲೇ ಆಗುತ್ತೆ. ಅಂಡ್ ದೆನ್ ಇದಕ್ಕೆ ನಾವು ಸಬ್ ಫ್ರೀಕ್ವೆನ್ಸಿಗೋಸ್ಕರ ಅವರಾದವರ ಆಕ್ಟಿವ್ ಸಬ್ವೂಫರ್ ನ ಯೂಸ್ ಮಾಡಿದೀವಿ. ಆಕ್ಟಿವ್ ಸಬ್ವೂಫರ್ ಅಲ್ಲಿ ನಿಮಗೆ ಇನ್ಬಿಲ್ಟ್ ಆಂಪ್ಲಿಫೈರ್ ಬರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಆಂಪ್ಲಿಫೈರ್ ನ ಅಗತ್ಯ ಇರೋದಿಲ್ಲ. ನೀವು ಪ್ಯಾಸಿವ್ ಸಬ್ವೂಫರ್ ಹೋಗ್ತೀರಾ ಅಂತಂದ್ರೆ ಇದನ್ನ ನಾವು 4 channel ಬದಲು 5 channel ಆಂಪ್ಲಿಫೈರ್ ನ ಸಹ ಯೂಸ್ ಮಾಡಬಹುದು. ಇನ್ನು ಸಬ್ವೂಫರ್ ಅಂತ ಬಂದ್ರೆ ಇದರಲ್ಲಿ ನಿಮಗೆ 500 watt RMS ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ಸ್ಲಿಮ್ ಅಂಡ್ ಸ್ಲೀಕ್ ಡಿಸೈನ್ ಇರೋದ್ರಿಂದ ನಿಮ್ ಡಿಕ್ಕಿಯಲ್ಲಿ ಒಂದು ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ಡಿಕ್ಕಿ ಸ್ಪೇಸ್ ನ ಸಹ ಜಾಸ್ತಿ ಅಕ್ವೈರ್ ಮಾಡೋದಿಲ್ಲ. ಇನ್ನು ವೈರಿಂಗ್ ಅಂತ ಬಂದ್ರೆ ಇದರಲ್ಲಿ ನಾವು ಯೂಸ್ ಮಾಡೋದು ಬಂದು 100% OFC ಕೇಬಲ್ಸ್. ನಾವು ಯೂಸ್ ಮಾಡುವಂತ ಬ್ರಾಂಡ್ಸ್ ಬಂದು ಕ್ವಾಡನ್ ಮತ್ತೆ ಆರಾ. ಸೊ ಈ ಬ್ರಾಂಡ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ವಾಲಿಟಿ. ಸೊ ವೈರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ನಾವು 1 ಲಕ್ಷ ರೂಪಾಯಿ ಸ್ಪೀಕರ್ ಹಾಕಿದ್ರು ಸಹ ಅದ್ರಲ್ಲಿ ನಿಮಗೆ ಔಟ್ಪುಟ್ ಬರೋದಿಲ್ಲ. ಕಾಪರ್ ಕೇಬಲ್ ನ ಯೂಸ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಓವರ್ ದ ಪೀರಿಯಡ್ ಅಲ್ಲಿ ವೈರಿಂಗ್ ಅಲ್ಲಿ ನಿಮಗೆ ಪೌಡರ್ ತರ ಫಾರ್ಮ್ ಆಗಿ ನಿಮಗೆ ಫ್ರೀಕ್ವೆನ್ಸಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ವೈರಿಂಗ್ ತುಂಬಾ ಇಂಪಾರ್ಟೆಂಟ್. ಅಂಡ್ ದೆನ್ ಫಿಟ್ಮೆಂಟ್ ಅಂಡ್ ಫಿನಿಶ್ ನ ಸಹ ನೀವು ವಿಡಿಯೋದಲ್ಲಿ ನೋಡಿದ್ರ. ಸೊ ಒಂದು ಪ್ರಾಡಕ್ಟ್ ನ ಯಾರು ಬೇಕಾದ್ರೂ ಸೇಲ್ ಮಾಡಬಹುದು. ಬಟ್ ಇನ್ಸ್ಟಾಲೇಷನ್ ಅಂತ ಬಂದಾಗ ಒಂದು ಪ್ರಾಪರ್ ಆಗಿ ಒಂದು ಒಳ್ಳೆ ಕಡೆ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ. ಅಂಡ್ ದೆನ್ ಟ್ಯೂನಿಂಗ್ ಅಂತ ಬಂದ್ರು ಸಹ ನಮ್ಮ ಹತ್ರ ಇರುವಂತ ಟೆಕ್ನಿಷಿಯನ್ಸ್ ಬಂದು ಆಲ್ಮೋಸ್ಟ್ 20 years ಎಕ್ಸ್ಪೀರಿಯನ್ಸ್ ಇರುವಂತ ಟೆಕ್ನಿಷಿಯನ್ಸ್. ನಿಮ್ಮ ವೆಹಿಕಲ್ ಗೆ ಒಂದು ಬೇಸಿಕ್ ಸೆಟಪ್ ಆಗ್ಬೋದು ಅಥವಾ ಹೈ ಎಂಡ್ ಸೆಟಪ್ ಆಗ್ಬೋದು, ನಮ್ಮ ಶಾಪ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಇನ್ಸ್ಟಾಲೇಷನ್ ಸಹ ಮಾಡಿಸ್ಕೊಳ್ಳಿ. ಚೇರ್ಸ್ ಗೈಸ್.